ಈ ಜೀವ ನಿನಗಾಗಿ ಮುಂದುವರಿದ ಭಾಗ 53. ಲಾಯರ್ ನೀಲೇಶ್ ರವರ ಚೇಂಬರಿನಿಂದ ಹೊರಬಂದ ಆದ್ಯ ಅರ್ಜುನನ ಹತ್ತಿರ ಬಂದು ಅವನ ಜೊತೆ ಮಾತನಾಡತೊಡಗಿದಳು. ಅವಳು ವಟ ವಟ ಅಂತ ಮಾತನಾಡುತ್ತಿರುವಾಗ ಅವನು ಅವಳನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದನು. ಇಷ್ಟೊಂದು ಮಾತು ಯಾರಿಂದ ಕಲ್ತ್ಕೊಂಡಿರೋದು? ನನ್ನ ಜೊತೆ ಮಾತಾಡುವಾಗ ಇಷ್ಟೊಂದು ಮಾತಾಡ್ತೀಯಾ ಅಥವಾ ಎಲ್ಲರ ಜೊತೆ ಹೇಗೇನೆ ವಟ ವಟ ಅಂತ ಮಾತಾಡ್ತೀಯಾ? ನಾನು ಎಲ್ಲರ ಜೊತೆ ಹೇಗೇನೆ ಮಾತಾಡೋದು. ನಿಮ್ಗೇನು ಅನ್ಸುತ್ತೆ? ನಿಮ್ಮನ್ನು ನೋಡಿದ ಕೂಡಲೇ ನಾನು ಜಾಸ್ತಿ ಮಾತಾಡ್ತೀನಿ ಅಂತನಾ? ಅಷ್ಟೊಂದು ಬರ ಮೇಲೆ ಇರಬೇಡಿ. ಮುಗಿಯುತ್ತಾ ಇಲ್ಲ ಇನ್ನೇನಾದ್ರೂ ಇದೆಯಾ? ನೀವು ಏನು ಅಂದ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಕೇಳು, ಅದೇನಂತ? ನಿಮ್ಮ ಆಫೀಸಲ್ಲಿ ಕೆಲಸ ಖಾಲಿ ಇದೆಯಾ? ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಸುಮ್ಮನೆ ಯಾರಾದರೂ ಕೇಳ್ತಾರಾ? ಏನು ವಿಷಯ ಅಂತ ಹೇಳು, ಆಮೇಲೆ ಕೆಲಸ ಖಾಲಿ ಇದೆಯೋ ಇಲ್ವೋ ಅಂತ ಹೇಳ್ತೀನಿ. MBA ಮುಗಿದ ಕೂಡಲೇ ನಾನು ಕೂಡ ಕೆಲಸ ಹುಡ್ಕೋಬೇಕಲ್ವಾ, ಅದಕ್ಕೆ ಕೇಳಿದೆ. ನಮ್ಮಲ್ಲಿ MBA ಆದವ್ರಿಗೆ ಕೆಲಸ ಇಲ್ಲ, ಬರೀ ಲಾಯರ್ಗಳಿಗೆ ಮಾತ್ರ. ಬರೀ ಲಾಯರ್ಗಳಿಗೆ ಮಾತ್ರ ಅಂತೆ. ನಿನಗೆ ನಿಮ್ಮ ಆಫೀಸಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರೆ ನಿನ್ನ ಗಂಟೆ ಏನಾದರೂ ಹೋಗುತ್ತಾ? ಇಲ್ಲಿ ಕೆಲಸ ಸಿಕ್ಕಿದ್ರೆ ನೀನನ್ನು ದಿನ ನೋಡ್ಬೋದಲ್ಲ ಅಂತ ಅಂದ್ಕೊಂಡೆ. ಅದಕ್ಕೂ ಕಲ್ಲಾಕಿಬಿಟ್ಟ. ಒಂಚೂರು ರಸಿಕತೆ ಅನ್ನೋದೇ ಇಲ್ಲ ಅಂತ ಮನಸ್ಸಿನಲ್ಲಿ ಗೊಣಗತೊಡಗಿದಳು. ಇದನ್ನು ನೋಡಿದ ಅವನು, ಏನು ಗೊಣಗ್ತಾ ಇದೆಯಾ? ನನಗೆ ಬೈತಾ ಇದೆಯಾ ಹೇಗೆ? ನಾನು ಇವನಿಗೆ ಬೈದು ಇವನಿಗೆ ಹೇಗೆ ಗೊತ್ತಾಯಿತು? ಮೈಂಡ್ ರೀಡಿಂಗ್ ಮಾಡೋಕ್ಕೆ ಬರಲ್ಲ ತಾನೆ ಇವನಿಗೆ ಅಂತ ಮತ್ತೆ ಗೊಣಗತೊಡಗಿದಳು. ಮತ್ತೆ ಏನು ಗೊಣಗ್ತಾ ಇದೆಯಾ? ಏನಿಲ್ಲ, ನಾನು ಯಾಕೆ ನಿಮಗೆ ಬೈಲಿ? ಬೈಯಕ್ಕೆ ನೀವೇ ನನ್ನ ಮಾವನ ಮಗನ? ನಾನು ಯಾರಿಗೂ ಬೈತಾ ಇಲ್ಲ. ಮಾವನ ಮಗ ಆಗಿದ್ರೆ ಇಷ್ಟೊತ್ತಿಗಾಗಲೇ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಾ ಇದ್ದೆ. ಏನು ಮಾಡಲಿ? ನೀನು ಮದುವೆ ಆಗಬೇಕಂದ್ರೆ ಆಂಟಿ ಅಂಕಲ್ನ ಪರ್ಮಿಷನ್ ಕೇಳಬೇಕು. ನೀನು 1000 ಕೋಟಿ ಒಡತೆ, ನಾನು ಮಾಮೂಲಿ ಲಾಯರ್. ಯಾವತ್ತು ನಿನಗೆ ನಿನ್ನ ಪೊಸಿಷನ್ ಗೊತ್ತಾಗುತ್ತೋ ಅವತ್ತು ನೀನು ನನ್ನ ಜೊತೆ ಹೇಗೆ ಇರ್ತೀಯೋ ಅಂತ ಹೇಳೋಕ್ಕಾಗಲ್ಲ. ದುಡ್ಡು ಯಾರನ್ನು ಬೇಕಾದ್ರೂ ಬದಲಾಯಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದವನು. ಮತ್ತೆ ಅವನೇ ಮಾತು ಮುಂದುವರಿಸುತ್ತಾ ತುಂಟತನದಿಂದ ಅವಳ ಕಡೆ ನೋಡಿ, ಒಂದು ವೇಕೆನ್ಸಿ ಇದೆ, ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕ್ಕೆ ಮನಸ್ಸಿದ್ರೆ ಜಾಯ್ನ್ ಆಗ್ಬೋದು. ಮನಸ್ಸು ಯಾವತ್ತೂ ಆಗಿಬಿಟ್ಟಿದೆ ನಿನ್ನ ಮೇಲೆ. ನೀನು ಈಗಲೇ ಬಾ ಅಂದರೆ ಈ ಕ್ಷಣ ಬರೋಕ್ಕೆ ರೆಡಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ನಿನಗೇನೆ ಹೇಳ್ತಾ ಇರೋದು, ಒಂದು ವೇಕೆನ್ಸಿ ಇದೆ ಅಂತ. ಯಾಕೆ, ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ ನಿನಗೆ? ಇದೆ, ಆದರೆ ನನ್ನ MBA ಇನ್ನೂ ಮುಗಿದಿಲ್ಲ ಅಲ್ವಾ? ಅಷ್ಟೋ ತನಕ ನೀವು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತೀರಾ? ನಿನಗೆ ಓಕೆ ಅಂದರೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತೀನಿ, ಮಾಡ್ಕೊಳ್ಳ? ಬೇಡ, ಕೋರ್ಸ್ ಮುಗಿದ ಕೂಡಲೇ ನಾನೇ ಬರ್ತೀನಿ ಅಂತ ಅವಳು ಹೇಳಿದಾಗ ಅವನು ಮನಸ್ಸಿನೊಳಗೆ ನಗತೊಡಗಿದನು. ಇವನು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಅವ್ರಿಗೆ ಇವನ ಮೇಲೆ ಲವ್ ಆಗಿಬಿಟ್ರೆ ಕಷ್ಟ. ಇಲ್ಲಿರೋ ಹುಡುಗಿರಿಗೆ ಇವನ ಮೇಲೆ ಲವ್ ಆಗಿರ್ಬೋದಾ? ಇವನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕಡೆ ನೋಡಿ, ನೀನು ನನಗೆ ಸೇರಿದವನು, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಬಾರ್ದು. ಹಾಗೇನಾದರೂ ಮಾಡಿದರೆ ನಿನ್ನ ಮನೆಗೆ ಬಂದು ಕೂತ್ಕೊಂಡು ಬಿಡ್ತೀನಿ ಅಂತ ಮತ್ತೆ ಗೊಣಗತೊಡಗಿದಳು. ಅವಳು ಗೊಣಗುತ್ತಿರುವುದನ್ನು ನೋಡಿದ ಅವನು, ಏನು ಗೊಣಗ್ತಾ ಇದೆಯಾ? ಇತ್ತೀಚೆಗೆ ಗೊಣಗೋದು ಅಭ್ಯಾಸ ಮಾಡ್ಕೊಂಡಿದೆಯಾ ಹೇಗೆ? ಗೊಣಗೋದು ಬಿಟ್ಟು ಜೋರಾಗಿ ಹೇಳಿದರೆ ನನಗೂ ಕೂಡ ಕೇಳಿಸುತ್ತೆ ಅಲ್ವಾ? ನಿನಗೆ ಕೇಳಿಸ್ಬಾರ್ದು ಅಂತಾನೆ ಗೊಣಗೋದಲ್ವಾ ಅಂತ ಮತ್ತೆ ಗೊಣಗತೊಡಗಿದಳು. ಅಲ್ಲೋಡು, ಮತ್ತೆ ಗೊಣಗ್ತಾ ಇದೆಯಾ? ನಾನೇನು ಗೊಣಗ್ತಾ ಇಲ್ಲ, ನಿಮ್ಮ ಕಿವಿ ಸರಿ ಇಲ್ಲ, ಅದಕ್ಕೆ ನಿಮಗೆ ಹಾಗೆ ಅನಿಸ್ತಾ ಇದೆ. ಹೌದೌದು, ನನ್ನ ಕಿವಿ ಸರಿ ಇಲ್ಲ. ನಿನ್ನ ಕಿವಿ ಸರಿಯಾಗಿ ಇದೆ ಅಲ್ವಾ? ನಾನು ಹಾಗೆ ಹೇಳಿಲ್ಲ. ಇನ್ನು ಯಾವ ಥರ ಹೇಳಿದೆ? ಹೋಗ್ಲಿ ಬಿಡು. ಹೌದು, ನಿಮ್ಮ ಜೊತೆ ಇನ್ನೊಬ್ಬ ಕಾಲೇಜ್ಗೆ ಬರ್ತಾನಲ್ವಾ, ಅವನು ಯಾರು? ಅವನು ಗಗನ್ ಅಂತ, ನಮ್ಮ ಜೊತೆನೇ ಹೋಗ್ತಾ ಇರೋದು. ಅಗಸ್ತ್ಯನ ಜೊತೆ ಬರೋದು ಬಿಟ್ಟು ಅವನ ಜೊತೆ ಯಾಕೆ ಬರ್ತೀಯಾ? ಓ, ಇದಾ ವಿಷಯ. ನಾನು ಗಗನ್ ಬ್ರೋ ಜೊತೆ ಇರೋದೇ ಇವನಿಗೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಈಗ ಇವನಿಗೆ ಚೆನ್ನಾಗಿ ಒರೆಸ್ಬೇಕು ಅಂತ ಅಂದುಕೊಳ್ಳತೊಡಗಿದಳು. ಆಗ ಅವನೇ ಮಾತು ಮುಂದುವರಿಸುತ್ತಾ,
ನಿನ್ಗೇನೆ ಕೇಳ್ತಾ ಇರೋದು, ಅವನ ಜೊತೆ ಯಾಕೆ ಬರ್ತೀಯ ಅಂತ. ಅವನು ನನಗೆ ಇಷ್ಟ ಆಗ್ತಾನೆ, ಅದಕ್ಕೆ ಅವನ ಜೊತೆ ಬರ್ತೀನಿ. ಈ ಮಾತು ಕೇಳಿ ಅರ್ಜುನನಿಗೆ ಹೊಟ್ಟೆ ಕಿಚ್ಚು ಆಗತೊಡಗಿತ್ತು. ಇಷ್ಟ ಅಂದ್ರೆ ಯಾವ ಥರ? ಇಷ್ಟದಲ್ಲಿ ಥರಗಳು ಇರ್ತಾವ. ಅವನು ನನಗೆ ಇಷ್ಟ ಆಗ್ತಾನೆ ಅಷ್ಟೇ, ಅದಕ್ಕೆ ಅವನ ಜೊತೆ ಇರಬೇಕಂತ ಅನ್ಸುತ್ತೆ, ಅವನ ಜೊತೆ ಮಾತಾಡಬೇಕು ಅನ್ಸುತ್ತೆ, ಅವನ ಜೊತೆನೇ ಬರಬೇಕು ಅಂತನೂ ಅನ್ಸುತ್ತೆ. ಅಷ್ಟು ಹೇಳಿ ಅವನ ಕಡೆ ನೋಡಿದಳು. ನೀನು ಚೆನ್ನಾಗಿ ಉಳಿಸ್ಕೊಳ್ಬೇಕು, ಆಮೇಲೆನಾದರೂ ನಿನ್ನ ಬಾಯಲ್ಲಿ ನನ್ನನ್ನು ಪ್ರೀತಿಸ್ತೇನೆ ಅಂತ ಬರುತ್ತಾ ಅಂತ ನೋಡಬೇಕು. ಅಪ್ಪ, ನನ್ನ ಹುಡುಗ ಅದೇನು ಹೊಟ್ಟೆ ಉರು ಪಡ್ಕೊಳ್ತಾ ಇದ್ದಾನೆ, ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವಳ ಮಾತು ಕೇಳಿ ಕೋಪ ಮಾಡಿಕೊಂಡವನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಅವನ ಕೈ ಅವಳ ಸೊಂಟವನ್ನು ಬಳಸಿದಾಗ ಅವಳ ಏತೆ ಬಡಿತ ಜೋರಾಗತೊಡಗಿತು. ಅವನು ಅವಳ ತೀರ ಸಮೀಪದಲ್ಲಿದ್ದನು. ಅವನ ಆ ಬಿಸಿ ಉಸಿರು ತಾಕಿದಾಗ ಅವಳ ಕೆನ್ನೆ ಕೆಂಪಾಗತೊಡಗಿತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳು ಸಂಪೂರ್ಣವಾಗಿ ಕರಗಿ ಹೋದಳು. ಭಯದಿಂದ ಅವಳ ತುಟಿಗಳು ಅದರತೊಡಗಿದವು. ಭಯ ಇನ್ನಷ್ಟು ಜಾಸ್ತಿ ಆದಾಗ ಕಣ್ಣು ಮುಚ್ಚಿಕೊಂಡಳು. ಯಾಕೆ ಕಣ್ಣು ಮುಚ್ಕೊಂಡಿದ್ಯಾ? ನನ್ನ ಜೊತೆಗಿದ್ರೆ ನಿಂಗೆ ಇಷ್ಟ ಆಗಲ್ವಾ? ಅವನ ಮಾತು ಕೇಳಿ ಕಣ್ಣು ತೆರೆದವಳು ಅದು ಅದು ಅಂತ ತೊದಲತೊಡಗಿದಳು. ಈಗ ಹೇಳು, ಅವನು ನಿನ್ಗೆ ಯಾಕೆ ಇಷ್ಟ? ಅದು ಅವನು ನನ್ನ ಅಂತ ಹೇಳುತ್ತಾ ಮತ್ತೆ ತೊದಲತೊಡಗಿದಳು. ಅವನು ನನ್ನ ಹೇಳಬೇಕಾ? ನನ್ನಲ್ಲಿರೋದನ್ನು ಅದೇನು ಅವನಲ್ಲಿ ಕಂಡೆ? ಮುಂಚೆ ಎಲ್ಲ ನಾನು ಹಿಂದೆನೇ ಬರ್ತಾ ಇದ್ದೆ, ಈಗ ಏನಾಯಿತು? ನಾನು ಅಷ್ಟು ಬೇಗ ಬೇಡೋದು ನಿನಗೆ? ಯಾಕೆ ನನ್ನನ್ನು ಬಿಟ್ಟು ಅವನು ಹಿಂದೆ ಹೋದೆ? ಕಮ್ ಆನ್, ಸ್ಪೀಕ್ ಅಪ್ ಅಂತ ಅವಳನ್ನು ಇನ್ನಷ್ಟು ತನ್ನ ಹತ್ತಿರ ಎಳೆದುಕೊಂಡು ಸೊಂಟದ ಹತ್ತಿರ ಹಿಡಿದಿದ್ದ ಕೈಯನ್ನು ಬಿಗಿಗೊಳಿಸಿದನು. ಅವನು ಅವಳ ತೀರ ಸಮೀಪದಲ್ಲಿದ್ದಾಗ ಅವಳಿಗೆ ಉಸಿರಾಡಲು ಕಷ್ಟವಾಗತೊಡಗಿತು. ಇನ್ನು ಸುಳ್ಳು ಹೇಳಿದ್ರೆ ಇನ್ನೇನು ಮಾಡ್ತಾನೋ ಅಂತ ಹೆದರಿದ ಅವಳು, ಹಾಗೂ ನನಗೆ ಹೇಗೋ ಅವನು ಕೂಡ ನನಗೆ ಹಾಗೇನೆ, ನಿಮ್ಮನ್ನು ಉರಿಸೋಣ ಅಂತ ಸುಳ್ಳು ಹೇಳಿದೆ. ಹಾಗೂ ನೇಹ ಜೊತೆ ಹೋಗ್ತಾ ಇದ್ದಾಗ ಅವನು ನನಗೆ ಮನೆಗೆ ಡ್ರಾಪ್ ಮಾಡ್ತಾ ಇದ್ದ ಅಷ್ಟೇ. ಅವನು ನನ್ನ ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದಾನೆ. ನನ್ನ ಮತ್ತು ಅವನ ನಡುವೆ ಅಣ್ಣ ತಂಗಿಯರ ಸಂಬಂಧ ಇದೆ ಹೊರತು ಬೇರೆ ಯಾವುದೂ ಇಲ್ಲ. ಅವಳ ಮಾತು ಕೇಳಿ ನಿರಾಳನಾದವನು ಅವಳನ್ನು ತಪ್ಪಿಕೊಂಡನು. ಆಗ ಅವಳಿಗೆ ಮೈ ಇಡೀ ರೋಮಾಂಚನವಾಯಿತು. ಇನ್ನು ಯಾವತ್ತೂ ಈ ಥರ ತಮಾಷೆ ಮಾಡಬೇಡ. ನೀನು ತಮಾಷೆಗೆ ಬೇರೆಯವರನ್ನು ಪ್ರೀತಿ ಮಾಡ್ತೀನಿ ಅನ್ನೋದನ್ನು ಕೇಳಿಸ್ಕೊಳ್ಳೋದು ಕೂಡ ನನಗೆ ಇಷ್ಟ ಆಗಲ್ಲ. ಐ ಲವ್ ಯು ಸೋ ಮಚ್. ನೀನು ನನ್ನ ಹುಡುಗಿ, ನನ್ನ ಜೊತೆಗೇ ಇರಬೇಕು, ನನ್ನನ್ನೇ ಪ್ರೀತಿ ಮಾಡಬೇಕು ಅಂತ ಹೇಳಿ ಅವಳ ಕೆನ್ನೆಗೆ ಸಿಹಿ ಮುತ್ತನ್ನು ನೀಡಿದನು. ಇದರಿಂದ ಅವಳು ನವಿರಾಗಿ ಕಂಪಿಸಿದಳು. ನಿಧಾನವಾಗಿ ಅವಳು ಕೂಡ ಅವನನ್ನು ತಪ್ಪಿಕೊಳ್ಳಬೇಕು. ಅಷ್ಟರಲ್ಲಿ ಅಗಸ್ತ್ಯನ ಧ್ವನಿ ಕೇಳಿದಾಗ ಅವಳು ಅವನನ್ನು ದೂರ ತಳ್ಳಿದಳು. ಅಗಸ್ತ್ಯ ಅವಳನ್ನು ಕರೆಯುತ್ತಾ ನೀಲೇಶ್ ಅಂಕಲ್ ಕ್ಯಾಬಿನಿಂದ ಹೊರಬಂದನು. ಆದ್ಯ ಅರ್ಜುನನ ಕ್ಯಾಬಿನಿಂದ ಹೊರಬಂದು, ಅಗು ನಾನು ಎಲ್ಲಿದ್ದೀನಿ, ನಡಿ ಹೋಗೋಣ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋದನು. ಅವಳು ಹೋಗುತ್ತಿರುವಾಗ ಒಮ್ಮೆ ಹಿಂತಿರುಗಿ ಅರ್ಜುನನನ್ನು ನೋಡಿ ಮತ್ತೆ ಹೋದಳು. ಇದನ್ನು ಗಮನಿಸಿದ ನೀಲೇಶ್ರವರು ಅವನನ್ನು ತನ್ನ ಚೇಂಬರಿಗೆ ಕರೆದು, ಬಾ ಕೂತ್ಕೋ. ಹೇಳಿ ಡ್ಯಾಡ್, ಕೇಸ್ ವಿಷಯ ಏನಾದರೂ ಡಿಸ್ಕಸ್ ಮಾಡಬೇಕಿತ್ತಾ? ಅದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ, ಮೊದಲು ನೀನು ಹೇಳು, ಏನು ನಡೀತಾ ಇದೆ? ಏನು ಡ್ಯಾಡ್, ಏನು ನಡೀತಾ ಇದೆ? ನಾನು ನಿನ್ನ ಡ್ಯಾಡ್, ನನ್ನ ಹತ್ರ ಏನೂ ಗೊತ್ತಿಲ್ಲದಂತೆ ಆ್ಯಕ್ಟ್ ಮಾಡಬೇಡ. ಆಗಲೇ ನಿಮ್ಮಿಬ್ಬರನ್ನು ಅಬ್ಸರ್ವ್ ಮಾಡಿದ್ದೆ, ನಿಮ್ಮಿಬ್ಬರ ಮತ್ತೆ ಏನು ನಡೀತಾ ಇದೆ? ಡ್ಯಾಡ್, ಏನು ನಡೀತಿಲ್ಲ, ನಿಮಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕಷ್ಟೇ. ನಾನು ನಿನ್ನ ಡ್ಯಾಡ್ಗಿಂತ ಮೊದಲು ಒಳ್ಳೆ ಫ್ರೆಂಡ್. ನನ್ನ ಹತ್ರ ಏನು ಮುಚ್ಚಿಡಬೇಡ, ಏನು ವಿಷಯ ಇದ್ದರೂ ಹೇಳ್ಕೊ. ನಿನಗೆ ಅವಳಂದ್ರೆ ಇಷ್ಟನಾ? ಅವಳು ಕೂಡ ನಿನ್ನನ್ನು ಇಷ್ಟಪಡ್ತಾ ಇದ್ದಾಳ? ನನಗೆ ಅವಳಂದ್ರೆ ಇಷ್ಟ ಡ್ಯಾಡ್, ಅವಳಿಗೂ ಕೂಡ ನಾನಂದ್ರೆ ಇಷ್ಟ ಅನಿಸುತ್ತೆ. ಅವಳು ನಿನ್ನನ್ನು ಇಷ್ಟಪಡ್ತಾ ಇದ್ದಾಳೋ ಇಲ್ವೋ ಅಂತ ನಿನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅಂದ ಮೇಲೆ ಅವಳನ್ನು ಇಷ್ಟಪಡ್ತಾ ಇದೆಯಾ? ಡ್ಯಾಡ್, ಅವಳು ನನ್ನ ಜೊತೆ ನಡೆದುಕೊಳ್ತಾ ನೋಡಿದ್ರೆ ಅವಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳಂತ ಅನಿಸುತ್ತೆ. ಅವಳು ನಿನ್ನನ್ನು ಇಷ್ಟಪಡ್ತಾ ಇದ್ದಾಳೋ ಇಲ್ವೋ ಅನ್ನೋ ಕ್ಲಾರಿಟಿ ನಿನಗಿಲ್ಲದ ಮೇಲೆ ನೀನು ಅವಳನ್ನು ಇಷ್ಟಪಡೋಕ್ಕೆ ಹೋಗಬೇಡ. ಅವಳು ಯಾರು ಅಂತ ನಿಂಗೆ ಗೊತ್ತಲ್ವಾ?
ಗೊತ್ತು ಡ್ಯಾಡ್, ಅವಳ ಮೇಲೆ ಪ್ರೀತಿ ಆಯಿತು, ನಾನೇನು ಮಾಡಲಿ? ನಾನು ಅವಳ ಆಸ್ತಿ ನೋಡಿ ಅವಳನ್ನು ಪ್ರೀತಿಸಿಲ್ಲ, ಅವಳು ಒಳ್ಳೆ ಗುಣ ನೋಡಿ ಪ್ರೀತಿಸಿದ್ದು. ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ? ಮುಂದೊಂದು ದಿನ ನನ್ನ ಮಗನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ನೀನು ಅವಳನ್ನು ಮರ್ತು ಬಿಡು. ನಾನು ಹೇಳ್ತಾ ಇರೋ ಮಾತು ನಿನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಗೊತ್ತು. ನಿನಗೆ ಅವಳನ್ನು ಮರೆಯೋಕ್ಕೆ ಕಷ್ಟ ಆಗ್ಬೋದು. ಮುಂದೊಂದು ದಿನ ಅವಳಿಗೆ ಯಾರು ಅಂತ ಗೊತ್ತಾದ್ಮೇಲೆ ಅವಳು ನಿನ್ನ ರಿಜೆಕ್ಟ್ ಮಾಡಿದಾಗ ನೀನು ಏನೇನು ಹೊಡೆದು ಹೋಗ್ಬೋದು. ನಾವು ಯಾವತ್ತೂ ನಮ್ಮ ಲೆವೆಲ್ ನೋಡಿ ಪ್ರೀತಿ ಮಾಡಬೇಕು. ನಮಗಿಂತ ಕೆಳಗಿರುವವರನ್ನು ಪ್ರೀತಿ ಮಾಡಿದ್ರೆ ಪರವಾಗಿಲ್ಲ, ಆದರೆ ಕೈಗೆಟುಕದಷ್ಟು ಮೇಲೆ ಇರುವವರನ್ನು ಪ್ರೀತಿ ಮಾಡಬಾರ್ದು. ಅದರಿಂದ ನಮಗೆ ನೋವು, ಅವಮಾನನೇ ಜಾಸ್ತಿ. ಅವಳ ತಾತ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಲಾಯರ್ ಆಗೋದಕ್ಕೆ ಅವರೇ ಕಾರಣ. ಅವ್ರ ಋಣದಲ್ಲಿ ನಾನಿದ್ದೀನಿ. ಹಾಗಿದ್ದಾಗ ಅವ್ರ ಮೊಮ್ಮಗಳ ನೀನು ಪ್ರೀತಿ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅವಳು ನನಗೆ ಸೂಟ್ ಆಗಲ್ಲ ಕಣು, ಅವಳನ್ನು ಮರ್ತು ಬಿಡು. ಅವಳು ಒಳ್ಳೆಯವಳು ಇರ್ಬೋದು, ಆದರೆ ಆಸ್ತಿ ಅಂತಸ್ತು ಯಾರನ್ನು ಬದಲಾಯಿಸಿದೆ ಅಂತ ಹೇಳೋಕ್ಕಾಗಲ್ಲ. ನೀನು ಚೆನ್ನಾಗಿರ್ಬೇಕು, ಮುಂದೆ ನಿನಗೆ ಯಾವುದೇ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನೀನು ಅವಳನ್ನು ಮರೆಯಲೇಬೇಕು. ಐ ಹೋಪ್ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೆ ಅಂತ ನಾನು ಅಂದ್ಕೊಳ್ತೀನಿ. ಅವಳನ್ನು ಪ್ರೀತಿ ಮಾಡೋಕ್ಕೆ ಹೋಗ್ಬೇಡ, ಇದರಿಂದ ನಿನಗೆ ನೋವಿನ ಹೊರತು ಬೇರೇನೂ ಸಿಗಲ್ಲ. ಬೇಜಾರು ಮಾಡ್ಕೋಬೇಡ ಅಂತ ಅವನಿಗೆ ಬುದ್ಧಿ ಹೇಳಿ ನಂತರ ಮನೆಗೆ ಹೊರಡಲು ಸಿದ್ಧರಾದರು. ಇಷ್ಟು ಹೊತ್ತು ಅವನ ಮುಖದಲ್ಲಿದ್ದ ಖುಷಿ ಎಲ್ಲವೂ ಮರೆಯಾಯಿತು. ತಂದೆಯ ಮಾತಿಗೆ ಇದು ವಾದಿಸಕ್ಕೆ ಅವನಿಗೆ ಇಷ್ಟವಾಗಲಿಲ್ಲ. ಯಾಕಂದರೆ ಅವನು ಅವನ ತಂದೆಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಹೊತ್ತಾಯ್ತು, ಮನೆಗೆ ಹೋಗೋಣ ಅಂತವರು ಹೇಳಿದಾಗ ಅವನು ಅವರ ಜೊತೆ ಮನೆಗೆ ಹೊರಟನು. ಡ್ರೈವ್ ಮಾಡುತ್ತಿದ್ದ ಅವನಿಗೆ ಅವನ ತಂದೆ ಹೇಳಿದ್ದ ಮಾತುಗಳೇ ಕಿವಿಯಲ್ಲಿ ಕುಂಗುಟತೊಡಗಿತು. ಆತೆಯಳನ್ನು ತುಂಬಾ ಪ್ರೀತಿಸುತ್ತಿದ್ದ ಅವನಿಗೆ ಅವಳನ್ನು ಮರೆ ಅಂತ ಹೇಳಿದಾಗ ಅದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಅವಳ ಗುಂಗಲ್ಲೇ ಇದ್ದ ಅವನಿಗೆ ಎದುರಿಗೆ ಗಾಡಿ ಬಂದಿದ್ದು ಗೊತ್ತಾಗಲಿಲ್ಲ. ಆಗ ನೀಲೇಶ್ರವರು ಮುಂದೆ ಬರುತ್ತಿದ್ದ ಗಾಡಿಯನ್ನು ಗಮನಿಸಿ ಅರ್ಜುನ್ ಅಂತ ಜೋರಾಗಿ ಕೂಗಿ ತಾವೇ ಸ್ಟೇರಿಂಗ್ ಅನ್ನು ಎಡಕ್ಕೆ ತಿರುಗಿಸಿದರು. ವಾಸ್ತವಕ್ಕೆ ಬಂದ ಅರ್ಜುನ್ ಕಂಟ್ರೋಲ್ ತಪ್ಪಿದ ಕಾರನ್ನು ಕೂಡಲೇ ಕಂಟ್ರೋಲ್ಗೆ ತಂದು ಸೈಡ್ಗೆ ನಿಲ್ಲಿಸಿದನು. ನಿಟ್ಟುಸಿರು ಬಿಟ್ಟ ನೀಲೇಶ್ರವರು, ಯಾಕಿಷ್ಟು ಯೋಚನೆಯಲ್ಲಿ ಮುಳುಗಿದೆಯಾ? ಒಂದು ಸ್ವಲ್ಪ ಯಾಮಾರಿದ್ರೆ ನಮ್ಮ ಜೀವವೇ ಹೋಗ್ತಾ ಇತ್ತು. ನಾನು ಹೋದ್ರೂ ಪರವಾಗಿಲ್ಲ ಕಣೋ, ಆದರೆ ನೀನು ನಿನ್ನ ಅಮ್ಮನಿಗೋಸ್ಕರ ಬದುಕಬೇಕು. ಡ್ಯಾಡ್, ನನಗೆ ನೀವು ಮತ್ತು ಅಮ್ಮ ಇಬ್ಬರು ಬೇಕು. ಇನ್ಮೇಲೆ ಈ ಥರ ಮಾತೆಲ್ಲ ಆಡಬೇಡಿ. ಇದೇ ಕೊನೆ. ಇನ್ಯಾವತ್ತೂ ಗಾಡಿ ಓಡಿಸ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸಲ್ಲ. ಸಾರಿ ಡ್ಯಾಡ್, ನನ್ನಿಂದ ನೀವು ಭಯಪಡೋ ಹಾಗೆ ಆಯಿತು. ಸಾರಿ, ನಾನು ನಿನಗೆ ಹೇಳಬೇಕು. ನನ್ನಿಂದಲೇ ನೀನು ಈ ಥರ ಆಗೋಕ್ಕೆ ಕಾರಣ. ಏನು ಮಾಡಲಿ, ಮಗ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ನೀನು ಚೆನ್ನಾಗಿರಬೇಕು ಅಂದರೆ ನಾನು ಹೇಳಿದ ಮಾತು ನೀನು ಕೇಳಲೇಬೇಕು. ಓಕೆ ಡ್ಯಾಡ್, ನೀವು ಹೇಳಿದ ಮಾತು ಕೇಳ್ತೀನಿ. ಇನ್ನು ಮುಂದೆ ನಾನು ಯಾರನ್ನು ಕೂಡ ಲವ್ ಮಾಡಲ್ಲ. ನೀವು ಯಾವ ಹುಡುಗಿನ ತೋರಿಸ್ತೀರೋ ಅದೇ ಹುಡುಗಿನ ಮದುವೆ ಆಗ್ತೀನಿ. ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಒಳ್ಳೇದಕ್ಕೇ ಹೇಳ್ತಾ ಇರೋದು. ನೀನು ಈ ಕಡೆ ಬಾ, ನಾನೇ ಕಾರು ಡ್ರೈವ್ ಮಾಡ್ತೀನಿ ಅಂತ ಹೇಳಿದ ಅವರು ಅವರೇ ಖುದ್ದಾಗಿ ಕಾರು ಡ್ರೈವ್ ಮಾಡುತ್ತಾ ಮನೆಗೆ ಹೊರಟರು. ಕಾರಲ್ಲಿ ಕೂತಿದ್ದ ಅರ್ಜುನನ ಮನಸ್ಸು ನೋವಿನಿಂದ ಅಳುತ್ತಿತ್ತು. ಕತೆ ಮುಂದುವರಿಯಿತು. ಅರ್ಜುನ್ ತನ್ನ ತಂದೆಯ ಮಾತಿನಂತೆ ಆದ್ಯಳನ್ನು ಮರೆತು ಬಿಡುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.